ಎನ್ಸಿಬಿ ಟೈಮ್ಸ್ಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ವಿಧಾನಸಭೆ ಹಾಗೂ ವಿಧಾನ ಪರಿಷತ್ನಲ್ಲಿ ಕಳೆದ ಒಂದು ವಾರದಿಂದ ಹಗರಣಗಳದ್ದೇ ದೊಡ್ಡ ಸದ್ದಾಗಿದೆ. ಮುಡಾ ಸೈಟು ಹಂಚಿಕೆ, ವಾಲ್ಮೀಕಿ ನಿಗಮದಲ್ಲಾಗಿರುವಂತಹ ಬಹುಕೋಟಿ ಹಗರಣದ ವಿರುದ್ಧ ಬಿಜೆಪಿ ಜೆಡಿಎಸ್ ಮೈತ್ರಿ ಪಕ್ಷಗಳ ಹೋರಾಟ ತೀವ್ರಗೊಂಡಿದೆ. ಇಷ್ಟು ದಿನ ಸದನದ ಬಾವಿಗಿಳಿದು ಹೋರಾಟವನ್ನ ಮಾಡ್ತಾ ಇದ್ದಂತಹ ಬಿಜೆಪಿ ಜೆಡಿಎಸ್ನ ಸದಸ್ಯರು ಬುಧವಾರದಿಂದ ಅಹೋರಾತ್ರಿ ಧರಣಿಯನ್ನ ಕೈಗೊಂಡಿದ್ದಾರೆ. ಅತ್ತ ದಲಿತರ ಹಣವೂ ಕೂಡ ಲೂಟಿಯಾಗಿದೆ, ಇತ್ತ ಮುಡಾವು ಕೂಡ ಲೂಟಿಯಾಗಿರುವಂಥದ್ದು. ಇನ್ನು ಹಗರಣಗಳ ಸರದಾರ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿ ಭಿತ್ತಿಪತ್ರವನ್ನ ಹಿಡಿದುಕೊಂಡು ಧರಣಿಯನ್ನು ಆರಂಭಿಸಿದಂತಹ ಬಿಜೆಪಿ ಜೆಡಿಎಸ್ನ ನಾಯಕರು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಘೋಷಣೆಗಳನ್ನು ಕೂಗಿದ್ದಾರೆ. ಧರಣಿಯನ್ನ ಮುಂದುವರೆಸಿರುವಂತಹ ಬಿಜೆಪಿ ಹಾಗೂ ಜೆಡಿಎಸ್ನ ಶಾಸಕರು ಭಜನೆ ಹಾಗೂ ಹಾಡಿನ ಮೂಲಕ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿಭಿನ್ನ ಪ್ರತಿಭಟನೆ ನಡೆಸಿದರು. ಕಂಜೀರ ತಾಳ ಬಡಿಯುತ್ತಾ ಭಜನೆಯನ್ನ ಮಾಡುತ್ತಾ ಜೊತೆಗೆ ಸಿನಿಮಾದ ಹಾಡುಗಳನ್ನು ಕೂಡ ಹಾಡಿದ್ದಾರೆ. ಬಿವೈ ವಿಜಯೇಂದ್ರ, ಪರಿಷತ್ನ ಸದಸ್ಯ ರವಿಕುಮಾರ್ ಸೇರಿದಂತೆ ಬಿಜೆಪಿ ಸದಸ್ಯರು ವಿಧಾನಸೌಧದ ಕಾರಿಡಾರ್ನಲ್ಲೇ ಭಜನೆಯನ್ನ ಮಾಡುತ್ತಾ ಹೆಜ್ಜೆ ಹಾಕಿದ್ರು. ವಿಧಾನ ಪರಿಷತ್ಗೆ ತೆರಳಿದಂತಹ ವಿಪಕ್ಷ ನಾಯಕ ಆರ್ ಅಶೋಕ್ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಪರಿಷತ್ ಸದಸ್ಯರ ಜೊತೆಗೆ ಮಾತುಕತೆಯನ್ನ ಮಾಡುತ್ತಾ ಗಾನಗೋಷ್ಠಿಗೆ ದನಿಗೂಡಿಸಿದ್ರು. ಇದೇ ವೇಳೆ ಜೆಡಿಎಸ್ನ ಸದಸ್ಯ ಬೋಜೇಗೌಡ ಅನ್ಯಾಯಕಾರಿ ಬ್ರಹ್ಮ ಅನ್ನುವಂತಹ ಹಾಡನ್ನ ಹಾಡುವ ಜೊತೆಗೆ ನಾಟಕದ ಡೈಲಾಗ್ಗಳನ್ನ ಹೇಳಿ ಇತರ ಸದಸ್ಯರನ್ನ ರಂಜಿಸಿದರು. ಇದೇ ವೇಳೆ ಸಂಸದೀಯ ವ್ಯವಹಾರಗಳ ಸಚಿವ ಎಚ್ ಕೆ ಪಾಟೀಲ್ ಭೇಟಿ ನೀಡಿ ವಿಪಕ್ಷ ಶಾಸಕರ ಯೋಗಕ್ಷೇಮವನ್ನ ವಿಚಾರಣೆ ಮಾಡಿದ್ರು. ಆರ್ ಅಶೋಕ್ ಜೊತೆಗೂ ಕೂಡ ಮಾತುಕತೆಯನ್ನ ನಡೆಸಿದ್ರು. ಅಹೋರಾತ್ರಿ ಧರಣಿಯಲ್ಲಿ ಭಾಗಿಯಾದಂತಹ ವಿಪಕ್ಷ ಸದಸ್ಯರಿಗೆ ಊಟದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಊಟದ ಬಳಿಕ ಶಾಸಕರೆಲ್ಲ ಆಯಾ ಕಟ್ಟಿನ ಜಾಗವನ್ನ ನೋಡಿಕೊಂಡು ಬೆಡ್ಗಳನ್ನು ಹಾಕಿ ನಿದ್ರೆಗೆ ಜಾರಿದ್ರು. ಬೆಳಿಗ್ಗೆ ಎದ್ದು ಕಾಫಿ, ಟೀ, ಬಾದಾಮಿ ಹಾಲನ್ನ ಸೇವಿಸಿ ವಿಧಾನಸೌಧದ ಆವರಣದಲ್ಲೇ ವಾಕಿಂಗ್ ಕೂಡ ಮಾಡಿದ್ರು. ಪ್ರಜಾಪ್ರಭುತ್ವದ ಕಗ್ಗೊಲ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಪ್ರಜಾಪ್ರಭುತ್ವದ ಕಗ್ಗೊಲ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಕಾಂಗ್ರೆಸ್ ಕೈಗೊಂಬೆ ಆಗುತ್ತಿರುವ ಸಭಾಧ್ಯಕ್ಷರಿಗೆ ಅಹಿಂದ ನಾಯಕರು ಅಂತೇಳಿ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದಂತ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದ ನಂತರದಲ್ಲಿ ಯಾಕೆ ಹೊತ್ತು ಅಹಿಂದ ಬಗ್ಗೆ ಅವರ ಕಳಕಳಿ ಕಡಿಮೆ ಆಗಿದೆ. 3 ಹಗರಣಗಳು, ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿಯನ್ನು ಲೂಟಿ ಮಾಡಿರ್ತಕ್ಕಂಥ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ. ಮೈಸೂರಿನ ಮೂಡಾನಲ್ಲಿ ಸಾವಿರಾರು ಕೋಟಿ ಬೆಲೆ ಬಾಳ್ತಕ್ಕಂಥ 4,000ಕ್ಕೂ ಹೆಚ್ಚು ನಿವೇಶನಗಳನ್ನು ಬೇಕಾಬಿಟ್ಟಿ ಮನಸೋ ಇಚ್ಛೆ ಅವರ ಹಿಂಬಾಲಕರಿಗೆ, ರಾಜಕೀಯ ಪುಡಾರಿಗಳಿಗೆ ಅಷ್ಟೇ ಅಲ್ಲ, ಸ್ವತಃ ಮುಖ್ಯಮಂತ್ರಿಗಳ ಕುಟುಂಬದ ಸದಸ್ಯರಿಗೆ, ಅವರ ಧರ್ಮಪತ್ನಿಗೂ ಕೂಡ 14 ನಿವೇಶನಗಳನ್ನು ಕೊಟ್ಟೋದ್ರ ಮೂಲಕ ಬಡವರಿಗೆ ಇವತ್ತು ಅನ್ಯಾಯ ಮಾಡಿದ್ದಾರೆ, ದಲಿತರಿಗೆ ಅನ್ಯಾಯ ಮಾಡಿದ್ದಾರೆ, ಹಿಂದುಳಿದ ವರ್ಗಗಳಿಗೆ ಅನ್ಯಾಯ ಮಾಡಿದ್ದಾರೆ. ಮತ್ತೊಂದು ಕಡೆ SC/ST ಬಗ್ಗೆ ಮಾತನಾಡಿದ್ದಾರೆ. ನಮ್ಮ ಇವತ್ತು ಪ್ರಶ್ನೆ, ಇವತ್ತು ಮೂಡ ಹಗರಣನ ಇಟ್ಕೊಂಡು ನಾವು ಬಿಜೆಪಿ ಜೆಡಿಎಸ್ ಬೆಂಗಳೂರಿಂದ ಮೈಸೂರಿಗೆ ನಾವು ಹೋಗಬೇಕು, ಹೋರಾಟ ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ತಡೀತೀರಿ. ಹೋಗಲಿಲ್ಲ, ಅಧಿವೇಶನದಲ್ಲಿ ಚರ್ಚೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತೀರಾ, ಅದಕ್ಕೂ ಕೂಡ ಕಲ್ಲಾಗ್ತೀರಿ. ವಿಧಾನಸಭೆ ಒಳಗಡೆನೂ ಕೂಡ ಚರ್ಚೆ ಆಗೋದಿಲ್ಲ, ವಿಧಾನ ಪರಿಷತ್ನಲ್ಲೂ ಕೂಡ ಚರ್ಚೆ ಆಗೋದಕ್ಕೆ ಬಿಡೋದಿಲ್ಲ. ಎಚ್ ಕೆ ಪಾಟೀಲ್ ಅವರು ಕಾನೂನು ಸಚಿವರು ಎದ್ದು ನಿಂತು ಹೇಳ್ತಾರೆ, ಈಗಾಗಲೇ ಎನ್ಕ್ವೈರಿ ಕಮಿಷನನ್ನು ಕಾನ್ಸ್ಟಿಟ್ಯೂಟ್ ಮಾಡಿಬಿಟ್ಟಿದ್ದೇವೆ, ನಿಮ್ದು ಏನೇ ತಕರಾರು, ನಿಮ್ಮ ಕಂಪ್ಲೇಂಟ್ಗಳಿದ್ರೆ ಅಲ್ಲಿ ಕಮಿಷನ್ ಮುಂದೆ ಕೊಡಿ ಅಂತ ಹೇಳ್ತಾರೆ. ನಾನು ಅಂದ್ಕೊಂಡೆ ಮುಖ್ಯಮಂತ್ರಿಗಳು ಸದನದಲ್ಲಿ ಕೂತಿದ್ರು, ಮುಖ್ಯಮಂತ್ರಿಗಳು ಒಬ್ಬ ಎದ್ದು ನಿಂತ್ಕೊಂಡು ಇಲ್ಲ ಎಚ್ ಕೆ ಪಾಟೀಲ್ ಅವರೇ ವಿರೋಧ ಪಕ್ಷದವರು ಚರ್ಚೆ ಮಾಡಲಿ, ನಾನು ಚರ್ಚೆ ಮಾಡೋದಕ್ಕೆ ತಯಾರಿದ್ದೇನೆ ಅನ್ನೋ ಸವಾಲನ್ನು ಸಿದ್ದರಾಮಯ್ಯನವ್ರು ಹಾಕ್ತಾರೆ ಅಂತೇಳಿ ನಾವೆಲ್ಲರೂ ಕೂಡ ನಿರೀಕ್ಷೆಯಲ್ಲಿದ್ವಿ. ಆದರೆ ಇವತ್ತು ಪಲಾಯನವಾದವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂಥದ್ದು
ಎಲ್ಲೋ ಒಂದು ಕಡೆ ಅವರ ಮನಸ್ಸಾಕ್ಷಿ ಒಪ್ತಾ ಇಲ್ಲ. ಗೊತ್ತಿದ್ದೋ ಗೊತ್ತಿಲ್ಲದನೋ ಅನಾಹುತ ಆಗಿದೆ, ಹಗರಣ ಆಗಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣದಲ್ಲಿ ನಾಗೇಂದ್ರ ರಾಜೀನಾಮೆ ಕೊಟ್ಟಿರ್ತಕ್ಕಂಥದ್ದು ಅದು ಒಂದು ಮಾತ್ರ. ಸ್ವತಃ ಮುಖ್ಯಮಂತ್ರಿಗಳು ಹಣಕಾಸಿನ ಸಚಿವರಾಗಿ ಅವರ ಅನುಮತಿ ಇಲ್ಲದೇ ಇಷ್ಟು ದೊಡ್ಡ ಹಗರಣ ಆಗೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಮೂಢ ಹಗರಣ ಅಂತೂ ಅವರು ತಲೆ ಎತ್ಕೊಂಡು ಓಡಾಡ್ತಕ್ಕಂಥ ಪರಿಸ್ಥಿತಿ ಇಲ್ಲ. ಮೊನ್ನೆ ದಿನ ಆಡಳಿತ ಪಕ್ಷದ ಕೆಲವು ಸದಸ್ಯರು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಕ್ಕೆ ಹೋದಾಗ ಸಿಡಿಮಿಡಿಗೊಂಡಿದ್ದಾರೆ. ಮುಖ್ಯಮಂತ್ರಿಗಳ ಬಗ್ಗೆ ಆರೋಪ ಮಾಡ್ತಿದ್ದಾರೆ ವಿರೋಧ ಪಕ್ಷದವರು. ನೀವು ಯಾರೂ ಸಹ ಸದನದಲ್ಲಿ ನನ್ನ ಬೆಂಬಲಕ್ಕೆ ನಿಲ್ತಾ ಇಲ್ಲ ಅಂತ ಹೇಳಿ ಸಚಿವರನ್ನ ಶಾಸಕರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಸ್ವತಃ ಮುಖ್ಯಮಂತ್ರಿಗಳು. ಹಾಗಾಗಿ ಇಂಥ ಪರಿಸ್ಥಿತಿ ಬಂದಿದೆ. ಮುಖ್ಯಮಂತ್ರಿಗಳು ಒಂದು ಕಡೆ ಹಗರಣದಲ್ಲಿ ಸಿಲುಕಿ ಹಾಕೊಂಡಿರ್ತಕ್ಕಂಥದ್ದು, ಮತ್ತೊಂದು ಕಡೆ ಶಾಸಕರು, ಆಡಳಿತ ಪಕ್ಷದ ಶಾಸಕರು ಅವರ ಬೆಂಬಲಕ್ಕೆ ಬರದೇ ಇರತಕ್ಕಂಥದ್ದು. ಒಟ್ಟಾರೆಯಾಗಿ ನಮ್ಮ ಡಿಮಾಂಡ್ ಇರತಕ್ಕಂಥದ್ದು, ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಸನ್ಮಾನ್ಯ ಸಿದ್ದರಾಮಯ್ಯನವರೇ, ನೀವು ಪ್ರಾಮಾಣಿಕರಿದ್ದರೆ ಇವತ್ತು ಮೂಢ ಹಗರಣವು ಕೂಡ ನಿಷ್ಪಕ್ಷಪಾತವಂತ ತನಿಖೆ ಆಗಬೇಕು. CBI ತನಿಖೆನೇ ಆಗಬೇಕು, ಯಾರೋ ರಿಟೈರ್ಡ್ ಹೈಕೋರ್ಟ್ ಜಡ್ಜಿಂದ ಅಲ್ಲ. CBI ತನಿಖೆನೇ ಆಗಬೇಕು. ಮೂಢ ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಈಗ ಆಗಲೇ ತನಿಖೆ ಆಗ್ತಾ ಇದೆ. ED ಮೇಲೆ ಸವಾರಿ ಮಾಡೋಕೆ ಹೋದ್ರು, ಕಂಪ್ಲೇಂಟ್ ಕೊಟ್ಟು ಹೈಕೋರ್ಟ್ ಅವರು ಚೀಮರೆ ಹಾಕಿದ್ದಾರೆ ರಾಜ್ಯ ಸರ್ಕಾರಕ್ಕೆ. ಹಾಗಾಗಿ ನಾನು ಮುಖ್ಯಮಂತ್ರಿಗಳ ಆಗ್ರಹವನ್ನು ಮಾಡ್ತೇನೆ, ತಮ್ಮ ಸರ್ಕಾರದ ಪಾಪದ ಕೂಡ ತುಂಬಿದೆ. ಈ ಸರ್ಕಾರದ, ಕಾಂಗ್ರೆಸ್ ಸರ್ಕಾರದ ಪಾಪದ ಕೂಡ ತುಂಬಿದೆ. ಈ ಕ್ಷಣಗಣನೆ ಆಗ್ತಾ ಇದೆ. ಯಾವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೋ ಗೊತ್ತಿಲ್ಲ. ಹಾಗಾಗಿ ತಡ ಮಾಡ್ದೇನೆ ಇನ್ನೂ ಕೂಡ ನಮ್ಮ ಬಂಡತನವನ್ನು ಬಿಟ್ಟು ಒಂದು ಮೂಢ ಹಗರಣ CBI ತನಿಖೆ ಕೊಡಬೇಕು, ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ಹಾಗಾಗಿ ನಾವು ಇವತ್ತು BJP ಮತ್ತು JDS ಎರಡೂ ಮನೆಗಳಲ್ಲಿ ಹಗಲು ರಾತ್ರಿ ಇವತ್ತು ನಾವು ಅಹೋರಾತ್ರಿ ಧರಣಿಯನ್ನು ಕೂಡ ಮಾಡ್ತಾ ಇದ್ದೇವೆ. ಮುಂದೆ ಪಾದಯಾತ್ರೆಯನ್ನು ಕೂಡ ನಾವು ಮಾಡೋರಿದ್ದೇವೆ. ಎಲ್ಲಕ್ಕೂ ಚರ್ಚೆ ಮಾಡ್ತೇವೆ. ಇದು ಈ ಹೊತ್ತಿನ ಪ್ರಮುಖ ಸುದ್ದಿ. ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ NCIB ಟೈಮ್ಸ್, ಅಪರಾಧ ಮುಕ್ತ ರಾಷ್ಟ್ರಕ್ಕಾಗಿ.